ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಶ್ರೇಯಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಮೊದಲು ಶಾರ್ವರಿ ಪಾತ್ರಕ್ಕೆ ಬಣ್ಣ ಹಚ್ಚಿದವರು ನೇತ್ರಾ ಜಾಧವ್. ಕಾರಣಾಂತರಗಳಿಂದ ಸೀರಿಯಲ್ನಿಂದ ನೇತ್ರಾ ಜಾಧವ್ ಹೊರಬಂದರು. ಇದೀಗ ಅದೇ ಪಾತ್ರಕ್ಕೆ ರೀಪ್ಲೇಸ್ ಆಗಿರುವವರು ನಟಿ ಸ್ವಪ್ನ ದೀಕ್ಷಿತ್. ಕನ್ನಡ ಕಿರುತೆರೆಯಲ್ಲಿ ಸ್ವಪ್ನ ದೀಕ್ಷಿತ್ ಖ್ಯಾತಿ ಪಡೆದಿದ್ದಾರೆ. ಹಲವು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ. ಆದರೆ ಕಳೆದ 2 ವರ್ಷಗಳಿಂದ ಅವರು ಕನ್ನಡ ಸೀರಿಯಲ್ಗಳಲ್ಲಿ ಅತಿಥಿ ಪಾತ್ರಗಳನ್ನು ಬಿಟ್ಟರೆ ಪೂರ್ಣ ಪ್ರಮಾಣದ ಪಾತ್ರದಲ್ಲಿ ನಟಿಸಿರಲಿಲ್ಲ. ಒಂದೊಳ್ಳೆ ಅವಕಾಶಕ್ಕಾಗಿ ಸ್ವಪ್ನ ದೀಕ್ಷಿತ್ ಕಾಯುತ್ತಿದ್ದರು. ಆಗ ಅವರಿಗೆ ವರವಾಗಿ ಬಂದಿದ್ದು ಶಾರ್ವರಿ ಪಾತ್ರ. ಶ್ರೇಯಸ್ತು ಶುಭಮಸ್ತು ಸೀರಿಯಲ್ನಲ್ಲಿ ನಟಿಸುವ ಅವಕಾಶ ನಟಿ ಸ್ವಪ್ನ ದೀಕ್ಷಿತ್ಗೆ ಶುಭ ದಿನವೇ ಸಿಕ್ಕಿದೆ. ಶುಭ ದಿನವೇ ನನಗೆ ಅವಕಾಶ ಸಿಕ್ತು. ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ವಿ. ಅದರ ಹಿಂದಿನ ದಿನ ಫೋನ್ ಬಂತು, ಮಾರನೇ ದಿನವೇ ಶೂಟಿಂಗ್ಗೆ ಬಂದು ಬಿಡಿ ಅಂತ. ನಾನು ನಾಳೆ ಪೂಜೆ ಇದೆ ಎಂದೆ. ಪೂಜೆ ಮುಗಿಸಿ ಬನ್ನಿ ಎಂದರು. ಹೀಗಾಗಿ ಬೇಗ ಪೂಜೆ ಮುಗಿಸಿ ಶೂಟಿಂಗ್ಗೆ ಹಾಜರಾದೆ ಎಂದಿದ್ದಾರೆ ಸ್ವಪ್ನ ದೀಕ್ಷಿತ್. ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ನನಗೆ ಹೊಸದಲ್ಲ. ಕಲಾವಿದರು ಆದ್ಮೇಲೆ ಪಾತ್ರ ಮುಖ್ಯ. ಪಾತ್ರಕ್ಕೆ ಪ್ರಾಮುಖ್ಯತೆ ಇದೆ ಅಂದರೆ ನಾನು ಒಪ್ಕೊಳ್ತೀನಿ ಅಂತ ಸ್ವಪ್ನ ದೀಕ್ಷಿತ್ ತಿಳಿಸಿದ್ದಾರೆ. ಶ್ರೇಯಸ್ತು ಶುಭಮಸ್ತು ಸೀರಿಯಲ್ಗೆ ಅದಾಗಲೇ 400 ಎಪಿಸೋಡ್ ಮುಗಿದಿತ್ತು. ಶುರುವಿನಲ್ಲಿ ಪಾತ್ರ ನಿಭಾಯಿಸೋದು ಕಷ್ಟ ಆಯಿತು. ಆದರೆ ನನ್ನ ನಂಬಿಕೆಯಿಂದ ಕೆಲಸ ಮಾಡುತ್ತಿದ್ದೇನೆ. ಸಹ ಕಲಾವಿದರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ಅಂತ ಸ್ವಪ್ನ ದೀಕ್ಷಿತ್ ಹೇಳ್ಕೊಂಡಿದ್ದಾರೆ. ತೆಲುಗು ಸೀರಿಯಲ್ಗಳಲ್ಲೂ ಸ್ವಪ್ನ ದೀಕ್ಷಿತ್ ನಟಿಸುತ್ತಿದ್ದಾರೆ. ಆದರೆ ಕನ್ನಡ ಸೀರಿಯಲ್ಗಳಲ್ಲಿ ನಟಿಸುವುದು ಸ್ವಪ್ನ ದೀಕ್ಷಿತ್ಗೆ ಹೆಚ್ಚು ಇಷ್ಟವಂತೆ. ಈ ಹಿಂದೆ ಜೀ ಕನ್ನಡ ವಾಹಿನಿಯಲ್ಲಿ ಕಮಲಿ ಸೀರಿಯಲ್ನಲ್ಲಿ ಸ್ವಪ್ನ ದೀಕ್ಷಿತ್ ನಟಿಸಿದರು. ಕಮಲಿ ಬಳಿಕ ಜೀ ಕನ್ನಡ ವಾಹಿನಿಗೆ ಸ್ವಪ್ನ ದೀಕ್ಷಿತ್ ಕಮ್ಬ್ಯಾಕ್ ಮಾಡಿರೋದು ಶ್ರೇಯಸ್ತು ಶುಭಮಸ್ತು ಮೂಲಕ. ಶ್ರೇಯಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಅಜಿತ್ ಹಂದೆ, ಸುಧಾರಾಣಿ, ದೀಪಾ ಕಟ್ಟೆ, ವೆಂಕಟ್ರಾವ್ ಮುಂತಾದವರು ಅಭಿನಯಿಸುತ್ತಿದ್ದಾರೆ. ಜೀ ಕನ್ನಡ ವಾಹಿನಿಯಲ್ಲಿ ಶ್ರೇಯಸ್ತು ಶುಭಮಸ್ತು ಸೀರಿಯಲ್ಗೆ ಉತ್ತಮ TRP ಇದೆ. ಅಕ್ಟೋಬರ್ 31, 2022ರಿಂದ ಸೀರಿಯಲ್ ಪ್ರಸಾರವಾಯಿತು.